ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 25ನೇ ಅಧ್ಯಾಯ ವಚನಗಳು 1ರಿಂದ 11. ಇಲ್ಲಿಯವರೆಗೂ ನಾವು ದೇವರ ಕರೆಯನ್ನು ನೋಡಿದ್ದೇವೆ, ನಂಬಿಕೆಯ ಪ್ರಯಾಣವನ್ನು ನೋಡಿದ್ದೇವೆ ಮತ್ತು ದೇವರು ತೋರಿದಂಥ ಮಾರ್ಗದರ್ಶನವನ್ನು ನೋಡಿದ್ದೇವೆ. ಇಂದು ಒಂದು ಜೀವನದ ಅಂತ್ಯವನ್ನು ನೋಡಲಿದ್ದೇವೆ. ಅಂದರೆ ಅದು ಒಂದು ಕಥೆಯ ಅಂತ್ಯವಲ್ಲ ಪ್ರಿಯರೇ. ಅಬ್ರಾಮ್ ಈಗ ತುಂಬಾ ವಯಸ್ಸಾದವನಾಗಿದ್ದಾನೆ. ಈಗ ಅವನು ಒಂದು ಮುಖ್ಯವಾದಂಥ ಒಂದು ಕೆಲಸವನ್ನ ಮಾಡುತ್ತಾನೆ, ತನ್ನ ಆಸ್ತಿಯನ್ನ ಹಂಚುತ್ತಾನೆ. ಪಾಠವು ಹೇಳುತ್ತದೆ ಅವನು ಎಲ್ಲವನ್ನ ಈಸಾಕನಿಗೆ ಕೊಟ್ಟನು ಎಂಬುದಾಗಿ. ಇದು ಯಾಕೆ ಮುಖ್ಯ ಎಂಬುದಾಗಿ ನಾವು ನೋಡುವುದಾದ್ರೆ, ಈಸಾಕನು ವಾಗ್ದಾನದ ಮಗು ಎಂಬುವಂಥದ್ದು ಅಬ್ರಹಾಮ್ನಿಗೆ ನೆನಪಿತ್ತು. ಇತರ ಮಕ್ಕಳಿಗೂ ಕೊಟ್ಟನು, ಆದರೆ ಅವರನ್ನು ದೂರ ಕಳಿಸಿಬಿಟ್ಟನು. ಎಲ್ಲವೂ ಸರಿಯಾದ ಒಂದು ಕ್ರಮದಲ್ಲಿ ನಡೆಯುತ್ತಿತ್ತು. ಇದು ನಮಗೆ ತೋರಿಸುತ್ತದೆ ಅಬ್ರಹಾಮ ಜವಾಬ್ದಾರಿಯುತ ನಾಯಕನಾಗಿದ್ದಾನೆ. ಆಮೇಲೆ ಕತೆ ನಿಧಾನವಾಗುತ್ತದೆ. ಪಾಠವು ಹೇಳುತ್ತದೆ ಅವನು ವೃದ್ಧನಾಗಿ ತೃಪ್ತಿಯಿಂದ ಸತ್ತನು ಎಂಬುದಾಗಿ. ಆತ್ಮೀಯರೇ, ಇದು ಒಂದು ಸುಂದರವಾದಂಥ ಒಂದು ಅಂತ್ಯ. ದೀರ್ಘ ಜೀವನ, ತೃಪ್ತಿಯಾದಂಥ ಒಂದು ಹೃದಯ, ಪೂರ್ಣಗೊಂಡ ಪ್ರಯಾಣ. ಅವನನ್ನ ಯಾರು ಸಮಾಧಿ ಮಾಡುತ್ತಾರೆ ಎನ್ನುವಂಥ ಒಂದು ಪ್ರಶ್ನೆ, ಈಸಾಕನ ಅಥವಾ ಇಷ್ಮಾಯಲನ? ಹಿಂದೆ ದೂರವಾಗಿದ್ದವರು ಈಗ ಒಂದಾಗಿ ನಿಂತಿದ್ದಾರೆ. ಒಂದು ಕ್ಷಣದಲ್ಲಿ ಸಂಬಂಧಗಳ ಪುನರ್ಮಿಲನವನ್ನು ನೋಡಬಹುದು. ಕೊನೆಗೆ ಅಬ್ರಹಾಮನು ಇಲ್ಲ. ಪಾಠವು ಹೇಳುತ್ತದೆ ದೇವರು ಈಸಾಕನನ್ನ ಆಶೀರ್ವದಿಸಿದರು ಎಂಬುದಾಗಿ. ಅಂದರೆ ದೇವರ ಕೆಲಸ ಮುಂದುವರಿಯುತ್ತಾ ಇದೆ ಎನ್ನುವಂಥದ್ದನ್ನು ನಾವು ನೋಡಬಹುದು. ಆತ್ಮೀಯರೇ, ಇಂದು ಒಂದು ದೊಡ್ಡ ಪ್ರಶ್ನೆ ಕೇಳುತ್ತದೆ. ನಾವು ಏನು ಬಿಟ್ಟು ಹೋಗುತ್ತೇವೆ? ಹಣವ, ಹೆಸರ, ಅಂತಸ್ತ, ಅಥವಾ ನಂಬಿಕೆಯ ಪರಂಪರೆಯ? ಪ್ರಿಯರೇ, ಈ ಕಥೆ ನಮಗೆ ಹೇಳುತ್ತದೆ ಒಳ್ಳೆಯ ಅಂತ್ಯ ಎಂದರೆ ದೇವರೊಂದಿಗೆ ನಡೆದ ಜೀವನ. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರ ಕೆಲಸ ನಮ್ಮ ನಂತರವೂ ಮುಂದುವರಿಯುತ್ತದೆ. ನಾವು ನಿಷ್ಠೆಯಿಂದ ಬದುಕಿದ್ದರೆ ನಮ್ಮ ಜೀವನ ವ್ಯರ್ಥವಾಗುವುದಿಲ್ಲ ಪ್ರಿಯರೇ. ಹಾಗಾದರೆ ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ನಂಬಿಕೆಯ ಪರಂಪರೆಯನ್ನ ನಾವು ನಿರ್ಮಿಸಬೇಕು. ಹಿಂದೆ ಆರಂಭಿಸಿ ನಮ್ಮ ಸುತ್ತಲಿನವರಿಗೆ ಹಂಚಬೇಕು. ನಮ್ಮ ಜೀವನದ ಪರಿಣಾಮ ನಮ್ಮ ನಂತರವೂ ಇರಬೇಕು. ಹಾಗಾದ್ರೆ ಪ್ರಿಯರೇ, ಇಂದು ನಾವು ಇದನ್ನು ನೆನಪಿಟ್ಟುಕೊಳ್ಳೋಣ. ಅಬ್ರಹಾಮ ತನ್ನ ಜೀವನವನ್ನ ಮುಗಿಸಿದನು, ಆದರೆ ಅವನ ನಂಬಿಕೆ ಇನ್ನೂ ಬದುಕುತ್ತಿದೆ. ಇಂದು ನಾವು ಹೇಗೆ ಬದುಕುತ್ತಾ ಇದ್ದೇವೆ? ನಮ್ಮ ಅಂತ್ಯ ಹೇಗಿರುತ್ತದೆ? ಅಬ್ರಹಾಮನ ಹಾಗೆ ನಾವು ಹೋದ ನಂತರವೂ ದೇವರ ಕಾರ್ಯ, ನಮ್ಮ ಜೀವನದಲ್ಲಿದ್ದಂಥ ದೇವರ ಕಾರ್ಯ ಮುಂದುವರಿಯುತ್ತದಾ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಕಾರ್ಯವನ್ನ ವ್ಯಕ್ತಪಡಿಸುವಂತಹ ಜೀವನ ನಮ್ಮದಾಗಿರಲಿ. ಆಮೇನ್. ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ